ನಿನ್ನೆ ದಿವಸ ಅತಿ ಕಡಿಮೆ ಸಮಯವನ್ನು ಪಡೆದು ಬಜೆಟ್ನ ಓದಿದಂಥ ಕೀರ್ತಿ ನಿರ್ಮಲಾ ಸೀತಾರಾಮ್ಗೆ ಮತ್ತು BJP ಪಕ್ಷದವರಿಗೆ ಸೇರಬೇಕು. ಇದು ಕೇಂದ್ರದ ಬಡ್ಜೆಟ್ಟು, ರೈಲ್ವೆ ಬಡ್ಜೆಟ್ ಆದಿಯಾಗಿ ಹಿಂದೆಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದಾಗ ರೈಲ್ವೆ ಬಡ್ಜೆಟ್ಟೇ ಸಪರೇಟ್ ಮಂಡನೆ ಆಗ್ತಾಯಿತ್ತು. ಒಂದು ದಿವಸ ಅದ್ರ ಬಗ್ಗೆನೇ ಅದರ ಮೇಲೆ ಚರ್ಚೆಗಳಾಗುವಂಥ ಕೆಲಸಗಳಾಗ್ತಿತ್ತು. 3 hours 4 hours ಬರೀ ರೈಲ್ವೆ ಬಡ್ಜೆಟ್ಗೆ ಪ್ರತ್ಯೇಕವಾಗಿ ಓದುವಂಥದಕ್ಕೆ ಅವಕಾಶವನ್ನು ಕೊಡ್ತಾಯಿದ್ರು. ರೆಗ್ಯುಲರ್ ಬಡ್ಜೆಟ್ ವಿಚಾರದಲ್ಲೂ ಅಷ್ಟೇ ಸುಮಾರು 4 hours 5 hours ಬಡ್ಜೆಟ್ನ ಓದಿರುವಂಥದ್ದು ನಾವು ಕಂಡಿದ್ದೇವೆ. ಬರೀ 59 ನಿಮಿಷಗಳಲ್ಲಿ, ನಾಟ್ ಇವನ್ 1 hour, 1 hourಗೆ 1 ನಿಮಿಷ ಕಮ್ಮಿ. ಇಡೀ ಎಂಟೈರ್ ಬಡ್ಜೆಟ್ 4 ತಿಂಗಳದ ಬಡ್ಜೆಟ್ ನಾವು ಓದಿ ಕೈ ತೊಳ್ಕೊಂಡ್ವಿ. ಏನು ಓದಿದ್ರು? ನಾವು ಹಂಗೆ ಮಾಡ್ದೋ, ಇದು ಮಾಡ್ದೋ, ಅದು ಮಾಡ್ದೋ, ರಾಜಕೀಯ ಭಾಷಣ ಮಾಡಿದ್ರು ಅಷ್ಟೇ. ಯಾವ ಯೋಜನೆಗಳನ್ನು ನಾವು ನಿರೂಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಚಕಾರವಿಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಲಿಲ್ಲ, ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡಲಿಲ್ಲ, ಯುವಕರ ಬಗ್ಗೆ ಮಾತಾಡಲಿಲ್ಲ, ಶಿಕ್ಷಣದ ಬಗ್ಗೆ ಮಾತಾಡಲಿಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರ ಮಂಡನೆ ಆಗಲಿಲ್ಲ, ಅವ್ರಿಗೆ ಯೋಜನೆಗಳೇನು ಅನ್ನುವಂಥದ್ದು ಮಂಡನೆ ಆಗಲಿಲ್ಲ, ಫ್ಯೂಚರ್ ಆಫ್ ಇಂಡಿಯಾ, ಯೂತ್ಸ್ ಫ್ಯೂಚರ್ ಏನು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಇಲ್ಲ. ಇಟ್ ಈಸ್ ಓನ್ಲಿ ಎನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸೈಸ್. ಇಟ್ ಈಸ್ ಓನ್ಲಿ ಎನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸೈಸ್ ಅಷ್ಟೇ ಅವ್ರು ಮಾಡಿದ್ದು ನೆನ್ನೆ ದಿವಸ. ಆಡಳಿತಾತ್ಮಕವಾಗಿ 4 ತಿಂಗಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಚರ್ಚೆ ಆಗುವಂಥ ಕೆಲಸಗಳಾದ ಹೊರತು ಬಡ್ಜೆಟ್ಟೇ ಅಲ್ಲ. ಆ ಲೆವೆಲಿಗೆ ತಗೊಂಡೋಗಿದ್ದಾರೆ ಬಡ್ಜೆಟ್ನ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ. ಯಾವ ಗುರಿ ಇದೆ, ಯಾವ ಒತ್ತಿದೆ ಇವರಿಗೆ. 2047ನೇ ಇಸುವಿಗೆ ನಮ್ಮ ದೇಶ ಬಲಿಷ್ಠ ಭಾರತ ಆಗುತ್ತಂತೆ. 2047ಕ್ಕೆ ಯಾರು ಬದುಕಿರ್ತಾರೋ, ಯಾರು ಸತ್ತಿರ್ತಾರೋ, ಇನ್ನೂ 23 ವರ್ಷ ಇದೆ. ಈಗ ಆಲಿ ಹೇಳಿ ಸ್ವಾಮಿ, 2047ಕ್ಕೋ, 2057ಕ್ಕೋ, 2080ಕ್ಕೆ ಅಂದರೆ ಅಂಥವ್ರಿಗೂ BJPನ ಗೆಲ್ಲಿಸು ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ನೀವು ಹೇಳ್ತೀರಿ ಇವರು ಸಂವಿಧಾನ ಕಳೆದ 10 ವರ್ಷದಲ್ಲಿ ಸುಮಾರು 25 ಕೋಟಿ ಜನಸಂಖ್ಯೆಯನ್ನು ಬಡರೇಖೆಯಿಂದ ಮೇಲೆತ್ತಿದ್ದೀವಿ ಅಂತ. ಅದಕ್ಕೆ ಮಾನದಂಡ ಏನು ಫಿಕ್ಸ್ ಮಾಡಿದ್ದೀರಿ ನೀವು? ನಿಮ್ಮ ಮಾನದಂಡ ಏನೋ? ಚಪ್ಪಲಿ ಹಾಕ್ತಾಯಿದ್ರೆ ಬಡವರಲ್ವಂಥವ್ರು, ಮೊಬೈಲ್ ಇಟ್ಕೊಂಡಿರೋರು ಬಡವರಲ್ವಂತೆ, ಬ್ಯಾಂಕ್ ಅಕೌಂಟ್ ಇರುವಂಥವ್ರು ಬಡವರಲ್ವಂತೆ, ಅವ್ರನ್ನೆಲ್ಲ ಮೇಲೆತ್ಬಿಟ್ರು. ಯಾರ್ಯಾರ ಹತ್ರ ಮೊಬೈಲ್ ಇದೆ ದೇರ್ ಆಲ್ ಎಬವ್ ಪವರ್ಟಿ ಲೈನ್. ಯಾರ್ಯಾರು ಚಪ್ಪಲಿ ಹಾಕ್ಕೊಂಡು ಹೋಗ್ತಾರೆ, ಯಾರು ಮೋಟ್ರ್ ಬೈಕ್ ಇಟ್ಕೊಂಡವ್ರು ಅವರೆಲ್ಲ ಬಡವರಲ್ಲ. ಆ ರೀತಿ 25 ಕೋಟಿ ಜನಸಂಖ್ಯೆ ಮೇಲೆ ಹೊರಟೋರಂತೆ. ಇವತ್ತಿನ ದಿವಸ ಲೈಫ್ ಸ್ಟೈಲೇ ಆ ಥರ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ವೆಹಿಕಲ್ಗಳಿದ್ದಾವೆ. ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇಲ್ಲದೆ ಇರುವಂಥ ವ್ಯಕ್ತಿ ಎಲ್ಲರೂ ದೇಶದಲ್ಲಿದ್ದಾರೆ ನೋಡಿ. ನಮ್ಮ ಟೋಟಲ್ ಜನಸಂಖ್ಯೆನೇ 140 ಕೋಟಿ. 140 ಕೋಟಿ ಪೈಕಿ 190 ಕೋಟಿಯಷ್ಟು ಮೊಬೈಲ್ ಫೋನ್ಗಳಿದ್ದಾವೆ ನಮ್ಮ ದೇಶದಲ್ಲಿ. ಮೊಬೈಲ್ 1, 2, 3 ಮೊಬೈಲ್ ಇಟ್ಕೊಂಡ್ರು ಅಂತ ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಮೊಬೈಲ್ ಇದೆ. ಮೊಬೈಲ್ ಇರುವಂಥವ್ರಿಗೆ ಅವರು ಬಡರೇಖೆಯಿಂದ ಮೇಲೆ ಹೋಗಿರುವಂಥವ್ರು ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಲಾಸ್ಟ್ ಟೈಮು ಪೂರ್ತಿ ಪ್ರಮಾಣದ ಬಡ್ಜೆಟ್ಟು 45 ಲಕ್ಷ ಕೋಟಿ. ಈ ಸರಿ 47.66 ಲಕ್ಷ ಕೋಟಿ. 47.66 ಲಕ್ಷ ಕೋಟಿಯಲ್ಲಿ 16.85 ಲಕ್ಷ ಕೋಟಿ ಸಾಲ ಪಡೆಯುವಂಥ ಒಂದು ಯೋಜನೆ. ಅದರಲ್ಲಿ ಅಂದರೆ ಆಲ್ಮೋಸ್ಟ್ 30% ಆಫ್ ದ ಟೋಟಲ್ ಬಡ್ಜೆಟ್ ಈಸ್ ಫ್ರಮ್ ಲೋನ್. ಸಾಲದಿಂದ ಬಡ್ಜೆಟ್ನ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದು ಬಡ್ಜೆಟ್ಟ ಇದು? 47.66 ಲಕ್ಷ ಕೋಟಿನಲ್ಲಿ 16.85 ಲಕ್ಷ ಸಾಲ ಪಡೆದಿರುವಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರುವಂಥ ಒಂದು ಬಡ್ಜೆಟ್ ಆಗಿದೆ. ಇಲ್ಲಿಯವರೆಗೆ ನೀವೇ ನಿನ್ನೆ ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 2014 ಮಾರ್ಚ್ ತಿಂಗಳಿಗೆ ನಮ್ಮ ದೇಶದ ಮೇಲೆ ಇದ್ದಂಥ ಸಾಲ 53 ಲಕ್ಷ ಕೋಟಿ. ಈಗ ನೀವು ಹೇಳ್ತಾ ಇರುವಂಥದ್ರ ಪ್ರಕಾರ ನಿಮ್ಮ ಸಾಲದ ಮೊತ್ತ 195 ಲಕ್ಷ ಕೋಟಿ. 195 ಲಕ್ಷ ಕೋಟಿ. 53 ಲಕ್ಷ ಕೋಟಿಯಲ್ಲಿ 195 ಲಕ್ಷ ಕೋಟಿಯಲ್ಲಿ ಬರೀ 4 ತಿಂಗಳಿಗೆ 16.85 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ ಹಾಕ್ಕೊಂಡಿದ್ದೀರಿ ನೀವು. ಬರೀ 4 ತಿಂಗಳಿಗೆ. ಇದು ಬಡ್ಜೆಟ್ ಓನ್ಲಿ ಅಪ್ ಟು ಜುಲೈ. ಓನ್ಲಿ ಫಾರ್ 4 months you are expecting to get loan from different sources up to an extent of 16.85 lakh crore. ಇದು ಸಾಲ ಮಾಡಿ ತುಪ್ಪ ತಿನ್ನುವಂಥರ, ಸಾಲ ಮಾಡಿ ತುಪ್ಪ ತಿನ್ನಿಸುವಂಥ ಕೆಲಸವನ್ನು ನಮ್ಮ ದೇಶದವ್ರಿಗೆ ಮಾಡ್ತಾ ಇಲ್ವಲ್ಲ ನೀವು. ಸಾಲ ಮಾಡಿ ಆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಅರ್ಥ ಆಗ್ತಾ ಇಲ್ಲ.